ಭೀಕರವಾದಂತಹ ಘಟನೆ ನಡೆದಿದೆ ನಾಗಮಂಗಲದಲ್ಲಿ. ಹಿಂದೂಸ್ ಬಂದು ಮುಸ್ಲಿಮ್ಸ್ ಏರಿಯಾ ಮೇಲೆ ಹೋಗ್ಬೇಕಾಗತ್ತೆ. ನೀವು ನಮಾಜ್ ಮಾಡ್ಕೊಂಡು ರೋಡಲ್ಲಿ ಹೋಗ್ತಿರ್ತೀರ, ಹೋಗಿ ನಾವು ಕಲ್ಲು ಹೊತ್ತದ ಅವರು ತಿನ್ನೋದು ಊಟನೇ, ನಾವು ತಿನ್ನೋದು ಊಟನೇ. ಇದನ್ನೆಲ್ಲ ಹಂಗೆ ಸಾಧಿಸ್ಕೊಂತ ಹೋದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಗಣೇಶನ್ನೇ ಬಂದ್ಸೋ ತರ ಸಮಯ ಬಂತ ಅಂತ. ದೇವರು ಇಂಥದ್ರಲ್ಲೆಲ್ಲ ಆಟ ಆಡಕ್ಕೆ ಹೋಗ್ಬಾರ್ದು ಯಾರನ್ನ ಆಗಲಿ. ರಾಜಕೀಯದಲ್ಲೆಲ್ಲ ಎಂತೆಂಥ ವ್ಯಕ್ತಿಗಳು ಕೂತಿದ್ದಾರೆ ಇವತ್ತು. ಇಂಥ ಟೈಮ್ನಾಗ ಅವ್ರು ಯಾಕೆ ಮಾತಾಡಲ್ಲ? ಶ್ರೀಕಾಂತ್ ಸರ್, ಮೊನ್ನೆ ನಡೆದಂಥ ಘಟನೆ ನೋಡಿರ್ಬೋದು, ಭೀಕರವಾದಂತಹ ಘಟನೆ ನಡೆದಿದೆ ನಾಗಮಂಗಲದಲ್ಲಿ. ಸೊ ಜನರ ಒಂದು ಬಿಸ್ನೆಸ್ ನಷ್ಟಕ್ಕೆ ಕಾರಣ ಆಗಿರ್ಬೋದು, ಬಾಂಬ್ ಹಾಕಿರೋದಾಗಿರ್ಬೋದು, ಜನರಲ್ಲಿ ನೋವನ್ನು, ಭಯಾನಕವಾದಂಥ ಒಂದು ನೋವನ್ನು ಉಂಟು ಮಾಡಿರೋದಾಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಇಲ್ಲ, ತುಂಬ ಬೇಸರ ಆಗತ್ತೆ. ನಮ್ಮ ಭಾರತದಲ್ಲಿ ಇಂಥ ಒಂದು ದುರುದ್ದೇಶ ಇದು ಮಾಡ್ತಾ ಇರೋದು ತುಂಬ ಬೇಸರದ ಸಂಗತಿ. ಎಲ್ಲರೂ ಹಿಂದೂ, ಮುಸ್ಲಿಮರು, ಕ್ರೈಸ್ತರು ಎಲ್ಲರೂ ಒಂದೇ ಅಂತ ಅಂದ್ಕೊಂಡು ನಾವೆಲ್ಲ ಒಂದು ಮತ ಇರೋದ್ರಿಂದ ಇವತ್ತು ಭಾರತ ಅಂತ ಒಂದು ಶ್ರೇಷ್ಠವಾದ ಇದನ್ನು ಸೇರಿದೆ ನಮ್ಮದು ಭಾರತಕ್ಕೆ. ಅಂಥದ್ರಲ್ಲಿ ಇಂಥ ಸಣ್ಣ ಪುಟ್ಟ ಗಲಭೆಗಳು ಇವೆಲ್ಲ ಅಶಾಂತಿಯನ್ನು ಸೃಷ್ಟಿಸುತ್ತವೆ. ಆಮೇಲೆ ಒಬ್ರಿಗೊಬ್ಬರು ದ್ವೇಷ, ಅಸೂಯೆ ಎಷ್ಟು ದಿವಸ ಇವೆಲ್ಲ ಶಾಶ್ವತ ಅಲ್ಲ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು, ಈಗ ಅವ್ರದ್ದು ಮುಸ್ಲಿಮ್ದು ಇವತ್ತು ಹಬ್ಬಗಳು ನಡೀತವೆ, ಅವರು ನಮ್ಮ ಕೇರಿ ಮೇಲೆ ಅಥವಾ ಹಿಂದೂಸ್ ಏರಿಯಾ ಮೇಲೆ ಹೋಗ್ಬೇಕಾಗತ್ತೆ. ಹಿಂದೂಸ್ ಬಂದು ಮುಸ್ಲಿಮ್ಸ್ ಏರಿಯಾ ಮೇಲೆ ಹೋಗ್ಬೇಕಾಗತ್ತೆ. ಹಂಗಂತೇಳಿ ಅವ್ರ ಮೇಲೆ ನಾವು, ನಾವು ಮೇಲೆ ಅವರು ಅಂತ ದ್ವೇಷ ಅನ್ನೋದಕ್ಕೆ ಕೊನೆ ಇಲ್ಲ, ಇವತ್ತು ಅಂತ್ಯ ಇಲ್ಲ. ಹಾಗಾಗಿ ಇವನ್ನೆಲ್ಲ ಮಾಡ್ದಂಗೆ ಎಲ್ಲರೂ ಒಂದು ರೀತಿಯಿಂದ ಸಹಬಾಳ್ವಾಗಿ ಮಾಡ್ಕೊಂಡು ಹೋದರೆ ಮಾತ್ರ ಎಲ್ಲರೂ ಚೆನ್ನಾಗಿರ್ತೀವಿ. ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸ್ಕೊಂಡು ಹೋದರೆ ಅದಕ್ಕೆ ಕೊನೆ ಇಲ್ಲ, ಅಂತ್ಯ ಇಲ್ಲ. ಇದಕ್ಕೆ ಎಂಡೆ ಅನ್ನೋದೇ ಇಲ್ಲ. ಹಾಗಾಗಿ ಒಬ್ಬರೊಬ್ಬರು ದ್ವೇಷ ಸಾಧಿಸ್ಕೊಳ್ದಂಗೆ ನೀಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ, ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗಲಿ. ಪ್ರಶ್ನೆ ಮಾಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಮಾಮೂಲಾಗಿ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ ಅಷ್ಟೇ. ಅದಕ್ಕೆ ಗಲಾಟೆ ಗಲಭೆ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ, ತಕರಾರಿಲ್ಲ. ಈಗ ಅವರಲ್ಲಿ ಅವರು ಬೆಳಗ್ಗೆದು ನಮಾಜ್ ಮಾಡ್ತಾರೆ, ಇದು ಮಾಡ್ತಾರೆ, ಸೌಂಡ್ ಅವ್ರದ್ದು ಬರುತ್ತೆ. ಹಾಗಂತೇಳಿ ನಾವು ಹಾಕಿ ಗಲಾಟೆ ಮಾಡ್ತೀವ? ಇಲ್ಲಲ್ಲ, ಎಲ್ಲರೂ ಸುಮ್ಮನೆ ಇದ್ದೀವಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಿದ್ದೀವಿ. ಹಾಗಾಗಿ ಇವರು ಏನು ವರ್ಷಕ್ಕೆ ಬರೋದು ಎಷ್ಟು ಹಬ್ಬಗಳು ಬರ್ತವೆ ಪ್ರಶ್ನು. ಗಣಪತಿ ಹಬ್ಬ ಒಂದೇ ಜಾಸ್ತಿ ದೊಡ್ಡದಾಗಿ ಪ್ರಶ್ನೆ ಮಾಡೋದು, ಅದು ಬಿಟ್ಟರೆ ಏನಿರಲ್ಲ. ಅದಕ್ಕೂ ನೀವು ಗಲಭೆ ಮಾಡಿ ಇದು ಮಾಡ್ತೀರ ಅಂತಂದರೆ ಇದು ತುಂಬ ಖಂಡನೀಯ. ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಮಾನವೀಯತೆ ಏನು ಬರುತ್ತೆ ಹೇಳಿ? ಇವತ್ತು ಅವರು ಓಡ್ಕೊಂಡ್ರು, ಇವರು ಓಡ್ಕೊಂಡ್ರು, ಇಬ್ಬರು ಜೈಲು ಸೇರಿದರು, ಏನು ಬಂತು ಅದರಿಂದ? ಹಾಗಾಗಿ ದಯವಿಟ್ಟು ನಾನು ಹೇಳೋದು ಒಂದೇ, ಇಲ್ಲಿ ಒಬ್ರಿಗೊಬ್ಬರು ಎಲ್ಲರೂ ನಾವು ಸಮಾನತೆಯಿಂದ ಒಳ್ಳೆ ರೀತಿಯಿಂದ ಮಾಡ್ಕೊತ ಹೋದರೆ, ದ್ವೇಷ ಅನ್ನೋದು ಆ ಬೀಜವನ್ನು ತೆಗೆದುಹಾಕಿದರೆ ಮಾತ್ರ ಭಾರತದಲ್ಲಿ ಆರಾಮಾಗಿ ಎಲ್ಲರೂ ಇರೋಕ್ಕೆ ಸಾಧ್ಯ. ನಾವು ಮುಸ್ಲಿಮ್ರು, ನಾವು ಹಿಂದೂ, ಇವರು ಅಂತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವರು ತಿನ್ನೋದು ಊಟನೇ, ನಾವು ತಿನ್ನೋದು ಊಟನೇ. ಹಾಗಾಗಿ ಬದುಕಬೇಕು ಜೀವನದಲ್ಲಿ. ಎಲ್ಲರೂ ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಅವ್ರು ಕೂಡ ಆಗಲಿ, ಈಗ ನಮ್ಮಲ್ಲಾಗಲಿ ಒಬ್ಬರು ದ್ವೇಷ ಮಾಡಬಾರ್ದು ಅಂತ ಕಲಿಸ್ತೀವಿ. ಅವರು ಕೂಡ ಮಸೀದಿಗಳಲ್ಲಿ ಇನ್ನೊಂದರಲ್ಲಿ ಭಾರತ ನಮ್ಮದು, ಇದು ದೇಶ, ನಾವು ಬರೀ ಮುಸ್ಲಿಮ್ರೇ ಅಲ್ಲ, ಎಲ್ಲರೂ ಸೇರಿದರೆ ಮಾತ್ರ ಇದು ಭಾರತ. ಸೊ ಹಾಗಾಗಿ ನಾವು ಒಬ್ಬರೊಬ್ಬರು ದ್ವೇಷಿಸಬಾರ್ದು, ಎಲ್ಲರೂ ಒಳ್ಳೆ ರೀತಿಯಿಂದ ಬಾಳೋಣ. ಆವಾಗಾದರೆ ನಾವು ಎಲ್ಲರೂ ಬದುಕೋಕ್ಕೆ ಸಾಧ್ಯ, ಚೆನ್ನಾಗಿರೋಕ್ಕೆ ಸಾಧ್ಯ. ಸುಮ್ಮನೆ ಬಂದ ತಕ್ಷಣ ಕಾಂಗ್ರೆಸ್ ಬಂದರೆ ಮುಸ್ಲಿಮ್ರು, BJP ಬಂದೆ ಹಿಂದೂರು, ಸುಮ್ಮನೆ ಇವೆಲ್ಲ ಕಲ್ಪಿಸ್ಕೊಂಡು ಒಬ್ರಿಗೊಬ್ಬರು ಇದನ್ನು ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅದರೊಳಗೆ ಏನು ತಪ್ಪು ಅವೆಲ್ಲ ಅನ್ನೋದು. ಎಲ್ಲರೂ ಒಂದೇ, ಎಲ್ಲ ಮಾನವೀಯತೆಯಿಂದ ನೀಟಾಗಿ ನಿಧಾನಕ್ಕೆ ಯೋಚನೆ ಮಾಡಿದರೆ ಇದರೊಳಗೆ ಏನೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಅವ್ರು ಪ್ರಶ್ನೆ ಮಾಡ್ಕೊತಾರೆ, ಹೋಗ್ತಾರೆ. ಪ್ರಶ್ನೆ ಮಾಡಿದಾಗ ಇವರೇನನ್ನು ನಿಮ್ಮ ಮೇಲೆ ಮಾಡಿದಾರ? ಸೊ ಹಂಗಾಗಿ ಇವೆಲ್ಲ ದಯವಿಟ್ಟು ಇವನ್ನೆಲ್ಲ ಬಿಟ್ಕೊತ ಹೋದರೆ ಒಳ್ಳೆಯದು. ಇದನ್ನೆಲ್ಲ ಹಂಗೆ ಸಾಧಿಸ್ಕೊತ ಹೋದರೆ ಇದು ಒಂಥರ ಏನಾಗುತ್ತೆ, ಯುದ್ಧಕಾಂಡ ಆಗೋಗುತ್ತೆ. ಯಾರಿಗೂ ಏನೂ ಇದಿರಲ್ಲ. ಈಗ ನೋಡಿರಿ, ಮೊನ್ನೆ ಯಾರೋ ಮಾಡಿದ್ರಂತ 30 ಜನ ಅವ್ರು ಜೈಲಿಗೆ ಹೋದರು. ತಂದೆ ತಾಯಿಯರು ಇವರೆಲ್ಲ ಬಂದು ರೋಡ್ ಮೇಲೆ ನಿಂತ್ಕೊಂಡು ಅಳ್ಕೊತಾರೆ. ಬೇಕಾಂತ ಸವಾಸ? ಯಾವುದೋ ಒಂದು ಕಲ್ಲೆತ್ತು ಓದಿದ್ದಕ್ಕೆ ಅವ್ರು ಒಳಗಿದ್ದಾರೆ ಜೈಲಲ್ಲಿ. ಇವ್ರೇನು ಮಾಡಬೇಕು? ತಂದೆ ತಾಯಿಯರು ಡಿಪೆಂಡ್ ಆಗಿರೋದು ಅವ್ರ ಮೇಲೆ ಇರ್ತಾರೆ, ಹುಡುಗರ ಮೇಲೆ ಡಿಪೆಂಡ್ ಆಗಿ ಉದ್ಯೋಗ ಮಾಡ್ತಿರ್ತಾರೆ. ಅವ್ರು ಜೈಲು ಸೇರಿದರೆ ಇವ್ರ ಮನೆ ಎಲ್ಲಿಗೆ ಬರುತ್ತೆ? ಬೀದಿ ಪಾಲು. ಹಾಗಾಗಿ ಹುಡುಗರು ಕೂಡ ಆಲೋಚನೆ ಮಾಡಬೇಕು, ನಮ್ಮಿಂದೆ ನಮ್ಮ ತಂದೆ ತಾಯಿ ಇವರೆಲ್ಲ ಇದ್ದಾರೆ, ನಮ್ಮಿಂದ ಬದುಕ್ತಿದ್ದಾರೆ, ನಾವಿಂಥ ಕೆಟ್ಟ ಕೆಲಸ ಮಾಡಿದರೆ ನಾಳೆ ಜೈಲು ಸೇರಿದರೆ ನಮ್ಮ ಸಾಕೋರು ಯಾರು? ತಂದೆ ತಾಯಿ ಬೀದಿಗೆ ಹೋಗ್ತಾರೆ. ಹಾಗಾಗಿ ಇಂಥವೆಲ್ಲ ಗಲಭೆ ಇದಕ್ಕೆಲ್ಲ ಕಾರಣ ಕೊಡ್ದಂಗೆ ನಿಮ್ಮ ಕೆಲಸ ಏನಿದೆ ನೀವು ಮಾಡ್ಕೊಳ್ರಿ, ಅವ್ರ ಕೆಲಸ ಅವ್ರು ಏನಿದೆ ಅವರು ಮಾಡ್ಕೊಂಡು ಹೋಗ್ತಾರೆ. ಖುಷಿಯಿಂದ ಅವ್ರು ಪ್ರಶ್ನೆ ಹೋಗ್ತಿದ್ರೆ ಹೊರಗೆ ಬಂದರೆ ನೋಡಿರಿ ಅಷ್ಟೇ, ಏನಿದೆ ಅದರಲ್ಲಿ ನೀವು ಸಪೋರ್ಟ್ ಮಾಡಿರಿ. ನೀವು ನಮಾಜ್ ಮಾಡಿಕೊಂಡು ರೋಡಲ್ಲಿ ಹೋಗ್ತಿರ್ತೀರ, ಹೋಗಿ ನಾವು ಕಲ್ಲು ಹೊತ್ತದ, ನೀವು ಹೋಗ್ರಿ, ನಾವು ಹೋಗ್ತಿರ್ತೀವಿ, ಎಲ್ಲರೂ ಒಂದಾಗಿ ಬಾಳೋಣ. ನಾ ಹೇಳೋದಷ್ಟೇ, ಗಲಭೆ ಇದಕ್ಕೆ ಕಾರಣ ಕೊಡ್ದಂಗೆ ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಮುನ್ನುಗ್ತೀವಿ. ಸರ್, ಅಂದರೆ ಈಗ ನೋಡಿರ್ಬೋದು, ನಮ್ಮ ರಾಜ್ಯದಲ್ಲಿ ನಮ್ಮ ಗಣೇಶನ್ನೇ ಬಂದ್ಸೋ ಥರ ಸಮಯ ಬಂತ ಅಂತ. ಗಣೇಶನ್ನೇ ಬಂದಿಸಿದ್ರು. ಮತ್ತು
ಈ ರೀತಿಗಳೆಲ್ಲ ಕೃತ್ಯಗಳೆಲ್ಲ ಮಾಡ್ತಿದ್ದಾರೆ. ಸೊ ಇದು ಹೇಗೆ ಸರ್ ಅಂತ? ಏನು ಗೊತ್ತಾ, ಇವೆಲ್ಲ ರಾಜಕೀಯ ಪ್ರೇರಿತ ಅಷ್ಟೇ. ಇವೆಲ್ಲ ರಾಜಕೀಯದವರೆಲ್ಲ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಇವ್ರು ಯಾಕೆ ಮಾಡ್ತಾರೆ ಅವನ್ನೆಲ್ಲ? ರಾಜಕೀಯದವ್ರು ಕೂಡ ನೋಡ್ಕೋಬೇಕಷ್ಟೇ. ಇವೆಲ್ಲ ದೇವರು ಇಂಥದ್ರಲ್ಲೆಲ್ಲ ಆಟ ಆಡೋಕ್ಕೆ ಹೋಗಬಾರ್ದು ಯಾರನ್ನ ಆಗಲಿ. ನೀವು ದೇವರು ತೊಗೊಂಡೋಗಿ ಜೀಪಲ್ಲಿ ಇಟ್ಕೊಂಡು ನಾವು ದೇವ್ರನ್ನೇ ಬಂಧಿಸ್ತೀವಿ ಅಂತಂದರೆ ಅರ್ಥ ಎಲ್ಲಿಗೆ ಬಂತು? ಸಮಾಜ ಎಲ್ಲಿಗೆ ಬರ್ತಾ ಇದೆ ಇವತ್ತು? ಹಾಗಾಗಿ ಎಲ್ಲರೂ ದೊಡ್ಡವರಾಗಲಿ, ಅವರು ದೊಡ್ಡವರು ಇದ್ದಾರೆ ರಾಜಕೀಯದಲ್ಲಿ ಎಲ್ಲೆಲ್ಲ ಎಂತೆಂಥ ವ್ಯಕ್ತಿಗಳು ಕೂತಿದ್ದಾರೆ ಇವತ್ತು. ಇಂಥ ನಾವೆಲ್ಲ ಓಟುಗಳು ಹಾಕಿ ನೀವು ದೇವರು ನೀವನ್ನೆಲ್ಲ ರಕ್ಷಿಸ್ತೀರಿ, ಕಾಪಾಡ್ತೀರಿ ಅಂತ ಹೇಳಿ ನಿಮ್ಮ ಮಿನಿಸ್ಟ್ರನ್ನೆಲ್ಲ ನಾವು ಬಂದು ಕೂಡ್ಸಿರ್ತೀವಿ. ಇಂಥ ಬಂದಾಗ ನೀವು ಇಂಥವ್ರು ಬಂದು ಹಂಗೆಲ್ಲ ಮಾಡಬಾರ್ದಪ್ಪ. ಇದು ದೇವರೇ ತಾನೇ. ದೇವ್ರನ್ನ ಯಾರನ್ನ ಬಂಧಿಸಿ ತೊಗೊಂಡು ಹೋದರೆ ಅರ್ಥ ಏನಿದೆ ಅದರಲ್ಲಿ? ಹಾಂ, ಹಂಗಾಗಿ ಇವರಿಗೆ ದೇವರು ದಯಾ ಭಕ್ತಿ ಅನ್ನೋದೇ ಹೊರಟೋಗಿದೆ ಇವ್ರಿಗೆಲ್ಲರಿಗೆ. ಸೊ ಹಂಗಾಗಿ ದಯಮಾಡಿ ರಾಜಕೀಯದವರಾಗಲಿ ನೀವೆಲ್ಲ ಆಗಲಿ, ನೀವನ್ನೆಲ್ಲ ದೊಡ್ಡವರು ಅಂತ ಹೇಳಿ ನಾವು ಮೇಲೆ ಬಂದು ಕೂಡಿಸಿದ್ದೀವಿ. ಇಂಥದಕ್ಕೆಲ್ಲ ಆಸ್ಪದ ಕೊಡ್ದಂಗೆ ನೀವು ಹಂಗಿದ್ದಾಗ ನೀವು ಆಗಲಿ ಪೊಲೀಸ್ ಅವ್ರಿಗಾಗಲಿ ನಿಮ್ಮ ಸರ್ಕಾರ ಇದೆ, ಗೈಡ್ ಮಾಡಿ. ಇಲ್ಲ ಇಂಥವೆಲ್ಲ ಮಾಡಬಾರ್ದು, ಇಂಥವು ಆಸ್ಪದ ಕೊಡಬಾರ್ದು. ಎಲ್ಲರೂ ಬರ್ಬೇಕು ತಾನೆ. ಅವಾಗೆಲ್ಲ ಬಂದು ಎದ್ದು ಕೂಡಿ ಇದು ಮಾಡಿದರೆ ಒಗ್ಗಟ್ಟಿಂದ ಎಲ್ಲ ಮಾಡಿದರೆ ಆಗತ್ತೆ. ದ್ವೇಷದಿಂದ ಸಾಧಿಸಿದರೆ ಯಾವುದು ಮುನ್ನೋಗಲ್ಲ ಪ್ರಪಂಚದಲ್ಲಿ. ಸರ್, ಅಂದರೆ ಇವಾಗ ರಾಜ್ಯ ಸರ್ಕಾರ ಬರೀ ಒಂದು ಸಮುದಾಯಕ್ಕೆ ಓಲೈಕೆ ಮಾಡ್ತಿದ್ಯಾ ಅಂತ, ಅಂದರೆ ಫೇವರಿಸಮ್ ಮಾಡ್ತಿದ್ಯಾ ಅಂತ? ಇದು ಏನು ಗೊತ್ತಾ, ಒಂಥರ ಪ್ರೊವೋಕಿಂಗ್. ನಾನು ಹೇಳ್ತಿದ್ದೀನಲ್ಲ, ಕಾಂಗ್ರೆಸ್ ಬಂತಂದರೆ ಮುಸ್ಲಿಂ ಸಪೋರ್ಟು, BJP ಬಂದರೆ ಹಿಂದೂ ಸಪೋರ್ಟ್ ಅಂತ ಅದೊಂದು ಪರಿಕಲ್ಪನೆ ಆಗೋಗಿದೆ. ಅದರಿಂದ ಈ ಥರ ಆಗ್ತಿದೆ. ಬಟ್ ಅದೇನು ರಿಯಾಲಿಟಿ ಏನಲ್ಲ. ಬಟ್ ಏನಂದರೆ ಕೆಲವರು ಅದನ್ನು ಸ್ಕೋಪ್ ತೊಗೊಂಡು ಇದು ಮಾಡ್ತಿದ್ದಾರೆ. ನಮಗೇನು ಮಾಡಲ್ಲ, ನಮ್ಮದು ಇದು ನಾವು ಸಪೋರ್ಟ್ ಮಾಡಿದ್ದೀವಿ, ನಾವು ತಂದಿದ್ದಕ್ಕೆ ಸರ್ಕಾರ ಬಂದಿದೆ ಅಂತ ಅವ್ರು ಆ ಥರ ಬಿಹೇವ್ ಮಾಡ್ತಿರ್ಬೋದು. ಬಟ್ ನಿಧಾನಕ್ಕೆ ಕೂತು ಹೇಳಿ ಆ ಮೌಲ್ಯಗಳಿಗೆಲ್ಲ ಕರೆದು, ಈಗ ಮುಸ್ಲಿಂ ಹಬ್ಬ ಬಂತಂದ್ರೆಗಿನ ಪೊಲೀಸರು ಹೆಂಗೆ ಮೌಲ್ವಿಗಳು ಕರೆದು ನೋಡ್ರಿ ಪ್ರೊಫೆಷನ್ ಈ ಥರ ಇರುತ್ತೆ, ನೀವು ನೋಡ್ಕೊಂಡು ಮಾಡಿರಿ ಅಂತ ಹೆಂಗೆ ಹೇಳ್ತೀರಾ? ನಮ್ಮ ಗಣೇಶ ಹಬ್ಬ ಬಂದಾಗ ಕೂಡ ನೀವು ಮೌಲ್ಯಗಳು ಕರೆಸಿ ಈ ಥರ ಬರ್ತಿರ್ತಾರೆ ಪ್ರೊಫೆಷನ್ನು, ನೀವು ಅದು ಇದು ಮಾಡ್ದಂಗೆ ಇವು ಮಾಡ್ದಂಗೆ ಅವಕ್ಕೂ ಸಹಕಾರ ಮಾಡಿಕೊಡ್ರಿ ಅಂತೆಲ್ಲ ಅವ್ರಿಗೆ ಹೇಳಿದ್ರೆ, ಈಗ ಮೌಲ್ಯಗಳು ಹೇಳಿದ್ರೆಗಿನ ತಾನೇ ಅವ್ರು ಕೇಳ್ತಾರೆ. ಅವ್ರಿಗೆ ಕೇಳಲ್ಲ ಅಂತ ಯಾಕೆ ಹೇಳ್ತಾರೆ? ಮತ್ತು ನೀವು ಆ ಥರ ಮಾಡಿರಿ. ಪ್ರೊಫೆಷನ್ನು ಇದು ಗಣಪತಿ ಪ್ರೊಫೆಷನ್, ನೀವು ಮುಸ್ಲಿಂ ಪ್ರೊಫೆಷನ್ ಬಂದಾಗ ಮೌಲ್ಯಗಳು ಕರೆಸ್ಬೇಡ್ರಿ. ಹಿಂದೂ ಪ್ರೊಫೆಷನ್ ಬಂದಾಗ ಕೂಡ, ಹಿಂದೂ ಫೆಸ್ಟಿವಲ್ಸ್ ಬಂದಾಗ ಕೂಡ ಮೌಲ್ಯ ಕರೆಸ್ರಿ. ನೋಡ್ರಿ ಹಿಂಗೆ ಬರ್ತಿರ್ತಾವೆ, ಹಿಂಗೆ ಬರ್ತೇವೆ, ಅರ್ಚನೆ ಮಾಡ್ದಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ, ಇದು ಮಾಡೋಣ ಅಂತೇಳಿ. ನಿಮ್ಮ ಮುಸ್ಲಿಮ್ಸ್ ಬಂದಾಗ ನಮ್ಮ ಹಿಂದೂಸ್ನು ಕರೆಸ್ರಿ. ಆ ಏರಿಯಾದ ಸಂಬಂಧಪಟ್ಟವ್ರು ಯಾರಿದ್ದಾರೆ ಕರೆಸ್ರಿ, ಅವರು ಇದು ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಅವ್ರದ್ದು ಬಂದಾಗ ಅವ್ರು ಕರೀರಿ, ಇವ್ರು ಬಂದಾಗ ಇವ್ರು ಮಾಡ್ರಿ ಅಂತಂದ್ರೆ ಏನು ಬರೋದೇನಿದೆ ಅಲ್ವಾ? ಸೊ ಹಂಗಾಗಿ ಮೌಲ್ಯಗಳಾಗಲಿ ಇವರಾಗಲಿ ಎಲ್ಲರೂ ಹೇಳಬೇಕು. ಅವರೆಲ್ಲ 4 ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ಇಂಥ ಟೈಮ್ನಾಗ ಅವ್ರು ಯಾಕೆ ಮಾತಾಡಲ್ಲ? ಮೌಲ್ಯಗಳು ಮಾತಾಡ್ಬೇಕು ತಾನೆ. ಇಲ್ಲಪ್ಪ ಇದು ಖಂಡನೀಯ, ಹಿಂಗೆ ಮಾಡಬಾರ್ದು, ನಮ್ಮವ್ರು ಮಾಡಿದಾರೆ ಅಂತ ಯಾರು ಮಾತಾಡಿದ್ದಾರೆ ಇವತ್ತಿನವರೆಗೆ? ಯಾರೂ ಮಾತಾಡಿಲ್ಲ. ಮತ್ತು ಮೌಲ್ಯಗಳು ಕೆಲಸ ಏನು? ಮತ್ತು ನಮಾಜ್ಗೆ ಇದಕ್ಕೆ ಪಾಠಗಳಿಗೆ ಕಳಿಸ್ತಾರೆ ಅವರೆಲ್ಲ, ಇಂಥವು ಇದು ಮಾಡೋಕ್ಕೆ ಕಳಿಸ್ತಾರಾ? ತಪ್ಪಲ್ವಾ? ಅವರು ಇಂಟರ್ಫಿಯರ್ ಆಗಬೇಕು. ಇಂಟರ್ಫಿಯರ್ ಆಗಿ ನೋಡಿರಿ, ಅವ್ರು ಬಂದಾಗ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಇವ್ರು ಬಂದಾಗ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಎಲ್ಲರೂ ಒಂದು ರೀತಿಯಿಂದ ಹೋಗೋಣ ಅಂತಂದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಇಲ್ಲ ನಿಮ್ಮದು ಇದು ನಮ್ಮಲ್ಲಿ ನಾವು ದ್ವೇಷ ಮಾಡ್ತೀವಿ ಹಿಂದೂಗಳಂದರೆ ಅಲ್ಲ, ನಾವು ಮುಸ್ಲಿಮ್ಸೇ, ನಾವು ಹಿಂದೂಗಳು ಮುಸ್ಲಿಮ್ಸ್ ಅಲ್ಲ, ನಾವು ಹಿಂದೂಗಳು ಅಂತ ಹಂಗೆಲ್ಲ ಮಾಡ್ಕೊತ ಹೋದರೆ ಇದು ಕೊನೆ ಇಲ್ಲ, ಅಂತ್ಯ ಇಲ್ಲ.